ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು. ಬಿಕಾಸ್ ನಾನಿನ್ನೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಬಟ್ ತುಂಬಾನೇ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವ್ರು ತುಂಬಾ ಒಂದು ಪಿಲ್ಲರ್ ತರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗ್ಬೇಕು, ಲಾಸ್ಟ್ ಮಂತ್ ವರ್ಗು ನನ್ನ ಹತ್ರ ತುಂಬಾ ಮಾತಾಡ್ತಾ ಇದ್ರು ರಿಲೀಸ್ ಮಾಡ್ಬೇಕಂತ. ಇವತ್ತು ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಐ ಹೋಪ್ ಅಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಅಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಡ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ ಅಂಡ್ ಆ ಫ್ಯಾಮಿಲಿ ಸಪೋರ್ಟ್ ಇಂದಾನೆ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೆ. ಅಂಡ್ ನಂದು ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಅಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವ್ರು ನಮ್ಮ ಮಕ್ಕಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆಕ್ಚುಲಿ ಅದು ಗೊತ್ತಿರ್ಲಿಲ್ಲ ಅಂಡ್ ಅನ್ಕೊಂಡಿರ್ಲಿಲ್ಲ. ಸೊ ನಾನು ತುಂಬಾ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು. ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಅಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬಾ ಸಪೋರ್ಟ್ ಮಾಡಿದ್ರೆ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ತರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಅಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬಾ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಅಂಡ್ 1980. ಸೊ ಇಂಥವು ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ತರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬಾ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ. ಬಟ್ ಮೇಕರ್ಸ್ ನನ್ನನ್ನು ಆಯ್ಕೆ ಮಾಡಿ ಈ ತರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು. ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮ್ಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾನೇ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ ದಲ್ಲಿ ಆಗ್ಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, if I'm not mistaken. So especially ಹೆಣ್ಮಕ್ಳಿಗೆ like your daughter over here. So ನಂದು ದಿಶಾನಿ. ಸೊ ದಿಶಾನಿ ತರ ಹೆಣ್ಮಕ್ಳಿಗೆ they are my target audience. that ಈ ತರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮ್ಗೆ ಒಂದು ಸೂಪರ್ ಹೀರೋ ಅಂದ್ರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊಂತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರು ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತಗೊಳ್ಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ತುಂಬಾ ಮೂವೀಸ್ ಅಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ತರ ಮಕ್ಕಳಿಗೆ ಕೂಡ ಮೂವೀಸ್ ಬರ್ಬೇಕು. ಅವ್ರ ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ, ನಾವು ಒಂದು ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡ್ಬೇಕು, ಖುಷಿ ಪಟ್ಟು ಬರ್ಬೇಕು ಅಂತ ಒಂದು ಇರ್ಬೇಕು. ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. So I feel that this emotional disbalance is happening because of so many things that they're watching online on their phone, which is inappropriate our age ಗೆ. ಅದು ತಕ್ಕಂತ ಏಜ್ಗೆ ಅಲ್ಲ. ಸೊ ಹಾಗಾಗಿ ನಮ್ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬಹುದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ. ಅಲ್ಲಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗೋದು, ಒಂದು ಖುಷಿ ಪಡೋದು, ಒಂದು ರೋಲ್ ಮಾಡೆಲ್ ಸಿಗೋ ತರ ನಾವು ಮಾಡಬೇಕು. ಬಿಕಾಸ್ ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಅಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರ್ ಅಲ್ಲಿ ಕಟ್ ಸಿಗ್ಲಿಲ್ಲ, ಒಂದು ಮ್ಯೂಟ್ ಮಾಡಿಲ್ಲ, ಒಂದು ಕಟ್ಟಿರ್ಲಿಲ್ಲ. ಸೊ ನಾವು ಹೇಗೆ ಕಲ್ಸಿದೀವಿ ಹಂಗೆ ಬಂದಿದೆ ಮೂವಿ. ಸೊ ತುಂಬಾ ಖುಷಿ ಆಗ್ತಿದೆ. ಅದ್ರ ಜೊತೆಲಿ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡೈರೆಕ್ಷನ್ ಅಂಡ್ ಕ್ಯಾಮ್ರಾ ವರ್ಕ್ ಅಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಲಿ ಆರ್ಟ್ ವರ್ಕ್ ಅಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾನೇ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್
ಸೊ ನೀವು ನೋಡಿದ್ದೀರಾ ಪ್ರತಿ ಒಂದು ಫ್ರೇಮ್ ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಹಾಲಿವುಡ್ ಮೂವಿ ತರ ಫೀಲ್ ಕೊಟ್ಟಿದ್ದಾರೆ. ಡೈರೆಕ್ಟ್ರೆ ಸರ್ ಏನೂ ಇಲ್ಲ, ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ. ಸೆನ್ಸರ್ ಆಗ್ತಿತ್ತು, ಸೆನ್ಸರ್ ಆಗ್ಬೇಕಾದ್ರೆ ಎಲ್ಲರೂ ಸೆನ್ಸರ್ ಮಾಡ್ಬೇಕಾದ್ರೆ ನನಗೆ ಕರೆದ್ರು ಒಳಗಡೆ. ನನಗೆ ಭಯ ಆಗಿತ್ತು ಏನು ಕಟ್ ಮಾಡ್ತಾರೆ. ಬಟ್ ಅವರು ಒಂದು 2 ಪೇಜ್ ಲೀಸ್ಟ್ ಮಾಡ್ಕೊಂಡಿದ್ರು. ಕೇಳಿದ್ರು ಯಾರು ಡೈಲಾಗ್ ಬರೆದ್ರು ಎಜುಕೇಷನ್ ಅಂತ. ನಾನು ಆ್ಯಕ್ಚುಲಿ PUC ಓದಿರೋದು, ಅದು ಇಂಗ್ಲೀಷ್ ಸ್ವಲ್ಪ ಕಡಿಮೆನೇ. ಆದರೆ ಅವರು ಡೈಲಾಗ್ನ ಓದಬೇಕಾದ್ರೆ ಈಗ ಹೇಳಿದ್ರು ಈ ಡೈಲಾಗ್ ನೀನು ಬರೋದು ಹೌದು ಅಂತಂದೆ. ಅಂದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಎಲ್ಲೂ ಕಟ್ ಮಾಡಿಲ್ಲ. ಯಾಕಂದರೆ ಇಂಥ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆಲ್ಲ ಇದೆ. ಒಂದು ಪದನೂ ಕೂಡ ಒಂದು ಮಿಸ್ಟೇಕ್ ಆಗದೇ ಪರಿಪೂರ್ಣವಾಗಿ ನನಗೆ ಗೊತ್ತಿರೋದನ್ನು ನಾನು ನೀಟಾಗಿ ಬರ್ತಿದ್ದೆ. ಬಟ್ ಇಲ್ಲೊಂದು ಕಡೆ ಕಥೆನ ಕೇಳಿದ್ರು, ಒಂದು ಅರ್ಧ ಗಂಟೆ ಇಡೀ ಡೈಲಾಗು ಇರ್ಬೋದು, ಕತೆ ಇರ್ಬೋದು, ಪ್ರತಿಯೊಂದು ಹೇಳೋದು. ಅದ್ರಲ್ಲಿ ಒಂದೇ ಒಂದು ಮಿಸ್ಟೇಕ್ ಆಗಿತ್ತು. ಅಂದರೆ ನೀನು ಕತೆ ಮಾಡಿದ್ಯಾ ಇಷ್ಟು ನೀಟಾಗಿ ಮಾಡಬೇಡ, ಒಂದು ಡ್ರಗ್ಸ್ ಬಗ್ಗೆ ಒಂದೇನು ಕರೆಕ್ಟಾಗಿ ಹೇಳಿ ಬರ್ದಿದ್ದೆ ಅದು, ಅದನ್ನು ನೀವು ಇಷ್ಟು ಮಾಡಿಬಿಡಿ ಅಂತ ಅದೊಂದು ಕರೆಕ್ಷನ್ ಏನಾದ್ರು. ನಾನು ಹೇಳೋದು ಇಷ್ಟ ಸರ್, ಪ್ರಾಮಾಣಿಕವಾಗಿ ನನಗೆ ಗೊತ್ತಿರೋ ಸಿನಿಮಾ. ನಾನೊಬ್ಬ ಹಳ್ಳಿ ರೈತನ ಮಗ, ಇವಾಗಲೂ ಅಷ್ಟೇ. ಇಲ್ಲಾರ ಕೆಲಸ ಹೋಗಿ ಊರಿಗೆ ಕೆಲಸ ಮಾಡ್ತೀನಿ, ಭತ್ತ ಎಲ್ಲ ಬೆಳಿತೀವಿ. ಆದರೆ ಏನಪ್ಪ ಅಂದರೆ ಈ ಸಿನಿಮಾದಲ್ಲಿ ನಾನು ನೀವೇನು ನೋಡಿರ್ತೀರ ಅದು ಸಾರ್ ಆ್ಯಕ್ಚುಲಿ ಒಂದು ಸಂಸ್ಬೇಕು. ಇವ್ರಿಗೆ ಕಥೆನೇ ಹೇಳಿಲ್ಲ ಇದುವರೆಗೂ, ಆದರೆ ಅವ್ರ ಪೋಸನ್ನು ಮಾತ್ರ ಹೇಳಿದ್ದೀನಿ. ಹಾಗಾಗಿ ಅವ್ರು ಕೇಳಿದ್ರು ನನಗೆ ಇವಾಗ ಕಥೆನೇ ಹೇಳಿಲ್ಲ, ನೀನು ಏನು ಮಾತಾಡಲಿ ಅಂತ. ಅವ್ರ ಪರ್ಸನ್ ಇದೆ, ಬಟ್ ಕತೆ ಹೇಳಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಸರ್, ಇಲ್ಲಿ ಇನ್ನೊಂದು ರಿಕ್ವೆಸ್ಟು. ಈ ಸಿನಿಮಾದಲ್ಲಿ 3 ಥಾಟ್ ವೆರಿ ಇಂಪಾರ್ಟೆಂಟ್ ಸರ್. ಈ ಜಗತ್ತಲ್ಲಿ ಎಲ್ಲರೂ ಕೂಡ ಒಂದು ಸರ್ಟಿಫಿಕೇಟ್ ಬೇಕು, ಒಂದು ಡಾಕ್ಟರ್ ಆಗಬೇಕು ಅಂತಂದರೆ, ಒಬ್ಬ ಲಾಯರ್ ಆಗಬೇಕು, ಎಲ್ಲ ಬೇಕು. ಅದು ಡಿಟೆಕ್ಟಿವ್ ನಮ್ಮ ಸಿನಿಮಾದಲ್ಲಿ ಯಾವುದೇ ಅವ್ರು ಓದಿರಲ್ಲ. ಅದೇ ಕಥೆನ ಪ್ರಮುಖವಾದ ಒಂದು ಲೈನು. ಇದು ಹುಟ್ಟಿರೋ ಕಾರಣ ಏನಪ್ಪ ಅಂತಂದ್ರೆ, ಫಸ್ಟ್ ನಾವು ಕೊರಗಾಜ್ ಅಂತ ಒಂದು ದೇವರಿಗೆ ನಾವು ಮತ್ತೆ ಇವ್ರು ಹೋದಾಗ ಅವತ್ತು ಬಂದು ಆ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ನಾನು ಹೇಳಿದೆ. ಒಂದು ಡಿಟೆಕ್ಟಿವ್ ಬಗ್ಗೆ ಮಾತಾಡಬೇಕಾದ್ರೆ ಮೇಡಮ್ ಹೇಳಿದೆ, ಸರ್ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್, ಈ ಥರ ಅವಳು ಓದಿರಲ್ಲ, ಅನ್ಎಜುಕೇಟೆಡ್ ಇರ್ತಂದಾಗ ಅವತ್ತೇ ಹೇಳಿದ್ರು ಅವರು. ಮನೆಗೆ ಹೋಗಿ ಉಪ್ಪಿ ಸರ್ ಜೊತೆ ಡಿಸ್ಕಷನ್ ಮಾಡಿ ಟೈಟ್ಲು ಬೇರೆ ಇಕ್ಕಣ ಇಲ್ಲ ತೀಕ್ಷ್ಣ ಏಕೆ ಅಂತ. ಈ ಟೈಟ್ಲ್ಗೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಉಪ್ಪಿ ಸರ್. ಯಾಕಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಡಿಟೆಕ್ಟಿವ್ ತೀಕ್ಷ್ಣ ನಾವು ಟೈಟ್ಲ್ನ ಇಕ್ಕು ಚೆನ್ನಾಗಿದೆ ಅಂತ. ಆಕ್ಚುಲಿ ಇದು ಪೇಪರಲ್ಲಿ ಹೇಳ್ಬೇಕಾದ್ರೆ ಅವತ್ತು ಟೈಟ್ಲೇ ಇರಲಿಲ್ಲ. ಈ ಕ್ಯಾರೆಕ್ಟರ್ ಹಿಡ್ಕೊಂಡೆ ಅವತ್ತು ಎಲ್ಲ ಕಡೆ ಪೇಪರ್ ಆರ್ಟಿಕಲ್ ಮಾಡಿದ್ರಿ. ಯಾಕಂದ್ರೆ ಇಷ್ಟು ಪೇಪರ್ಗೆ ನೀವೇ ಕಾರಣ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದೇನೆ ಇತ್ತು, ಈ ಟೈಟ್ಲು ಕಾರಣ ಉಪೇಂದ್ರ ಸರ್. ನಾನು ಅದನ್ನು ಹೇಳಿಲ್ಲ ಪ್ರಾಮಾಣಿಕವಾಗಿ ಸರ್. 4 ವರ್ಷ ಆಯ್ತು ಸರ್. ವರಮಹಾಲಕ್ಷ್ಮಿ ಹೋದಾಗ ಆ ಕ್ಯಾರೆಕ್ಟರ್ ಹೇಳಿದೆ, ಉಪ್ಪಿ ಸರ್ ಇದನ್ನು ಹೇಳಿದ್ರು. ಹಾಗಾಗಿ ಉಪ್ಪಿ ಸರ್ಗೆ ಧನ್ಯವಾದಗಳು. ಯಾಕಂದರೆ ನಾನು ಏನೇ ಸಿನಿಮಾ ಮಾಡಿದ್ರು ಸರ್ ಇಷ್ಟ ಪ್ರಾಮಾಣಿಕವಾಗಿ ಹೇಳ್ತೀನಿ. ನೀವು ಯಾರೇ ಸಿನಿಮಾ ಕೂಡ ನೋಡಿದ್ರು ಲಾಸ್ಟ್ವರೆಗೂ ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವ್ರು ಹೇಳೋದು ಸೀದರ್ ಏನು ರೀಸನ್ ಏನಪ್ಪ ಅಂತಂದರೆ ಸರ್, ಈಗ ಕೆಲವೊಂದು ಕಥೆನ ಲವ್ ಸ್ಟೋರಿ ಆಗಿ ಹೇಳ್ಬೋದು. ಡಿಟೆಕ್ಟಿವ್ ಸಿನಿಮಾ ಏನಂತಂದರೆ ಇಲ್ಲಿ ಪ್ರತಿ ಸೆಟ್ ಹಾಕಬೇಕು, ಪ್ರತಿ ಕ್ಯಾರೆಕ್ಟರ್ ಬೇಕು. ಯಾಕಂದರೆ 3 ಜನರೇಷನ್ ಕ್ಯಾರೆಕ್ಟರ್ ಬರುತ್ತೆ. ಹೆಂಗುಡಿ ಕ್ಯಾರೆಕ್ಟರ್ ಹೆಂಗಿರ್ತದೆ, ಆ ಚಿಕ್ಕ ಹುಡುಗಿ ಪ್ರತಿಯೊಂದು ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರು ನಂಜಪ್ಪಣ್ಣ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಇಷ್ಟು ಜನದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಆಗಸ್ಟ್ 7ನೇ ತಾರೀಕು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟೇ ವಿಷಯ, ನಾವು ಎಷ್ಟು ಥಿಯೇಟರ್ ಮಾಡೋಕ್ಕಿಂತ ನಿಮಗೆ ಗೊತ್ತು, 3 ಥಿಯೇಟ್ರ್ 300 ಥಿಯೇಟ್ರ್ ಆಗ್ಬೋದು, ಇಲ್ಲ 3 ಥಿಯೇಟ್ರ್ ಮಾಡಿ 3 ಥಿಯೇಟ್ರ್ ಬರ್ಬೋದು. ಆ ಥರದ್ದು ಬೇಡ, ಕಡಿಮೆ ಥಿಯೇಟ್ರ್ ಮಾಡಿದ್ರು ಕೂಡ ಒಂದು ಪ್ರೊಡ್ಯೂಸರ್ ಹೇಳ್ತಾರೆ ಥಿಯೇಟ್ರ್ ಬಗ್ಗೆ. ಇಷ್ಟೇ ಹೇಳ್ತಾರೆ ಸರ್, ನಾವು ಹಳ್ಳಿ ರೈತನ ಮಗ, ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ. ಸಿನಿಮಾ ಬಿಟ್ಟರೆ ಯಾವುದು ಗೊತ್ತಿಲ್ಲ. ನೀವು ಸಪೋರ್ಟ್ ಮಾಡಿ, ಕೈ ಮುಗಿದು ಕೇಳ್ಕೊತೀನಿ ಸರ್. ಜೈ ಶ್ರೀರಾಮ್. ಇಲ್ಲಿ ಬಂದಿರುವಂಥ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಸಾಷ್ಟಾಂಗ ನಮಸ್ಕಾರಗಳು. ಮತ್ತು ನನ್ನ ಹಿರಿಯ ಕಲಾವಿದರು ಪ್ರಿಯಾಂಕಾ ಮೇಡಮ್ ಹಾಗೆ ರಘು ಸರ್, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮುಖ್ಯವಾಗಿ ಈ ಪಾತ್ರ ಹೇಳಬೇಕಂದ್ರೆ, ರಘು ಸರ್ ನನಗೆ ಆಫೀಸಿಗೆ ಕರೆದ್ಬಿಟ್ಟು, ಸರ್ ಈ ಕೂದಲು ಹೀಗೆ ಇರುತ್ತಾ ಅಥವಾ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಸರ್ ಯಾಕೆ ಸರ್ ಅಂದೆ. ಇಲ್ಲ, ಇದರಲ್ಲಿ 2 ಪಾತ್ರ ಇದೆ. ಒಂದು ಮೇನ್ ವಿಲನ್ನು, ಇನ್ನೊಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ. ಸರ್ ನಾನು ವಿಲನ್ನೇ ಮಾಡ್ತೀನಿ ಸರ್, ನಾನು ಪ್ಯಾರ್ ಸಪೋರ್ಟಿಂಗ್ ಮಾಡಲ್ಲ ಅಂದೆ. ಅಲ್ವಾ ಸರ್? ಆವಾಗ ಸರಿ ಹಾಗಿದ್ರೆ ಈ ಗೆಟಪ್ ಹೀಗೆ ಇರಲಿ ಅಂತಂದ್ರು. ಇದರಲ್ಲಿ ನನ್ನ ಪಾತ್ರ ವಾಲಿ ಅಂತ ಹೇಳಿ. ಈ ಸಿನಿಮಾದಲ್ಲಿ ಪಾತ್ರನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಅವರ ಜೊತೆ ನಾನು ಫೈಟ್ ಮಾಡ್ಬೇಕಾದ್ರೆ ನನಗೆ ಒಂದ್ ಕಡೆ ಹೆದರಿಕೆ ಇತ್ತು, ಎಲ್ಲಿ ನಾನು ಅವರಿಗೆ ಅಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಹರ್ಟ್ ಮಾಡ್ಬಿಡ್ತೀನೋ ಅಂತ ಹೇಳಿ. ಬಟ್ ಮೇಡಮ್ ಎಷ್ಟು ಸಪೋರ್ಟ್ ಮಾಡೋರು ಅಂತಂದ್ರೆ, ನೀವು ಅಲ್ಲಿಗೆ ಯಾಕ್ರಿ ಒದಿತಾ ಇದ್ದೀರಾ, ಕರೆಕ್ಟಾಗಿ ಒದಿಬೇಕಾದ ಪೋಷನಿಗೆ ಒದಿರಿ ಅಂತೇಳಿ. ನಿಜವಾಗ್ಲೂ ಮೇಡಮ್ ಒಂದ್ಸಲ ಬೆನ್ನಿಗೆ ಒದಿಬೇಕಾದ್ರೆ ಜೋರಾಗಿ ಓದ್ಬಿಟ್ಟಿದೆ. ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಬಟ್ ಅಷ್ಟು ಸಪೋರ್ಟಿವ್ ಆಗಿ ಜೊತೆಯಲ್ಲಿ ಕೆಲಸ ಮಾಡುವಂತ ಕಲಾವಿದರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ನಾವು
ತುಂಬಾ ವರ್ಷದಿಂದ ನೋಡಿದ್ದೀವಿ, ಆದ್ರೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗ್ತಲ್ಲ, ರಿಯಲಿ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಶ್ರೀಧರ್ ಸರ್, ಅವ್ರ ಜೊತೆ ಆಲ್ರೆಡಿ ಇದು ಇನ್ನೊಂದು ಮೂವಿ, ನಂದು ಮೊದಲನೇ ಮೂವಿನಲ್ಲಿ ನನ್ನ ಮಾವನಾಗಿ ಮಾಡಿದ್ರು ಅಲ್ವಾ ಇದು ಸರ್. ಮತ್ತೆ ಇನ್ನ ಅರುಣಮ್ಮನ ಬಗ್ಗೆ ಹೇಳೋಗೆ ಇಲ್ಲ, ಅವ್ರು ನನಗೆ ತಾಯಿ ತರ. ಸುಮಾರು ಸಿನಿಮಾಗಳು ಮಾಡಿದೀವಿ, ಸೀರಿಯಲ್ಲು ಮಾಡಿದೀವಿ. ಸೊ ಹಾಗಾಗಿ ಇನ್ನ ರೋಬೋ ಗಣೇಶ್ ನನಗೆ ಹಳೆಯ ಪರಿಚಯ, ಬಟ್ ರೋಬೋ ಗೊತ್ತಿಲ್ಲ ನಾನು ಯಾರು ಅಂತ ಹೇಳಿ. ನೆನ್ಪಿದ್ದೀನ? ಲೂಟಿ ನನ್ನೇ ನಾನು ಮಿರರ್ ನೋಡಿದ್ರೆ ಅದು ಕಂಡಿಡಿಕಾಗಲ್ಲ, ಡಿಫ್ರೆಂಟ್ ಗೆಟಪ್ ಅಲ್ಲಿ ಬಂದ್ಬಿಟ್ಟು. ಲೂಟಿನಲ್ಲಿ ನಾನು ಮ್ಯಾನೇಜರ್ ಆಗಿ ಮಾಡಿದಾಗ ಇವರು ಒಂದು ಕಳ್ಳನ್ ಪಾತ್ರ, ಕ್ಯಾರೆಕ್ಟರ್ ಇದನ್ನ. ಸೊ ಅಲ್ಲಿಂದ ನಮ್ಮ ಜರ್ನಿ ಒಟ್ಟಿಗೆ ಪ್ರಾರಂಭ ಆಗಿದೆ. ಇದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀನಿ ನಾನು ಆಸೆ ಪಡ್ತಾ ಇರೋದು ಒಂದು ಒಳ್ಳೆ ಬ್ರೇಕ್ ಬೇಕು ನನಗೆ ಅಂತ ಹೇಳಿ. ಅದು ಈ ಸಿನಿಮಾದಿಂದ ಸಿಗುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಇದಕ್ಕೋಸ್ಕರ ನಾನು 5 ವರ್ಷದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ಕೆಲವು ಕಾರಣಾಂತರಗಳಿಂದ ಮುಂದೆ ಬಂತು. ಪಾಪ ನಿರ್ಮಾಪಕರು ಇವತ್ತು ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ದೇವರಲ್ಲಿ ನಾನು ಅವರಿಗೆ ಪ್ರಾರ್ಥಿಸ್ತೀನಿ, ಆದಷ್ಟು ಬೇಗ ಅವರು ಗುಣಮುಖರಾಗಿ ವಾಪಸ್ ಬಂದು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡ್ಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ.